ಅಯ್ಯೋ ನಿನ್ನ ಅಕ್ಕನ್ ತಗೋ, ನನ್ನೇ ನಿಮ್ಮನೆ ಬೇಕು ಅನ್ಕೊಂಡಿದ್ಯಾ? ಬಂದ್ ಜಾಲಿಯಾಗಿ ಕುತ್ಕೊಂತಿದ್ಯಾ? ಮೈ ಸೆಲ್ಫ್ ಚುಕ್ಕಿ ಚಿರುತ್ತೆ ಕಣ ಲವಡಕ್ಕೆ ಬಾಲ್. ಹಾಕ್ಲಿ ಸಿಡಂಗ್ ಹಾಕದ ಹಾಕಿ ಸಿಡಂಗ್ ಹಾಕಿ ವಿಡಿಯೋ ಮಾಡ್ತಾನೆ ಹಾಕ್ಲಿ ಎಲ್ಲರಿಗೆ ಚಿಕನ್ ಪಾರ್ಟಿ ಮಾಡಿ ರೊಟ್ಟಿ ಉಡ್ಸೋಣ ಹಾಕಿ ಹಾಕ್ ನೀ ಸಿಡಂಗ್ ಹಾಕ್ಲಿ ಹಾಪ್ ಸುಡ ಮಗನ ಹಾಕ್ಲಿ. ಅಣ್ಣ ಶಗಣಿ ಐತೇನ? ಸಗಣಿ ಈಗ ಐತಿ ನೋಡ್ರಿ. ಹಾ ಐತ್ರಿ. ಹಂಗಾದ್ರೆ ತಿನ್ನು ನೀನೆ. ಯಾವ ಒಲೆನಿ ಮಳ ಮಗನ್ ತಂದು. ಅಣ್ಣ ಶಗಣಿ ಐತೇನ್ರಿ? ಹಾ ಐತ್ರಿ. ಹಂಗಾದ್ರೆ ತಿನ್ನಲ್ಲ. ಮಳ ಮಗನ ಯಾವ ಒಲೆನಿ ಮುಂದೆ ಬಂದ್ರೆ ತೋರಿಸ್ತೀನಿ ಮಗನ ನಿನಗ. ಯಾವ ಇರ್ಬೇಕಿವ? ಇನ್ನೊಂದ್ಸಲ ಫೋನ್ ಮಾಡ್ಲಿ. ಸಗಣಿ ಇಲ್ಲ ಅಂತ ಹೇಳ್ತೀನಿ, ಮ್ಯಾಟ್ರೇ ಕ್ಲೋಸ್ ಆಗತ್ತೆ. ಅಣ್ಣ ಶಗಣಿ ಐತೇನ್ರಿ? ಇಲ್ರಿ ಅಣ್ಣಾರ, ಸಗಣಿ ಖಾಲಿ ಆಗೈತ್ರಿ. ಓಹೋ, ಅಂದ್ರೆ ಶಗಣಿ ತಿಂದು ಖಾಲಿ ಮಾಡಿಬಿಟ್ರಿ. ಸೆಕೆಂಡ್ ಪಿ ಯು ಮುಗಿತೇನ? ಹಾ ಮುಗಿತು. ಮುಂದೆ ಎಂತ ಮಾಡ್ಬೇಕು? ಮುಂದೆ ಎಂತ ವಿಚಾರ ಮಾಡ್ತೀಯ? ಕಲ್ತವ್ರೆಲ್ಲ ಬೇರೆ ಕೈ ಕೆಲಸ ಮಾಡೋದೇ ಆಯ್ತು. ಮತ್ತೆಂತ ಮಾಡ್ಬೇಕು? ನನ್ನ ಹತ್ರ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಅದು. ಎಂತ? ನಾವಿಬ್ರು ಸೇರಿ ನಮ್ಮೂರಿನಲ್ಲಿ ಮೆಟ್ರೋ ಸ್ಟಾರ್ಟ್ ಮಾಡುವ. ಹೆಚ್ಚು ಬೇಡ, 1000 ಜನ ವರ್ಕರ್ಸ್ ಇದ್ರೆ ಸಾಕು, ಪಟ ಪಟ ಕೆಲಸ ಆಗ್ತದೆ. ನಮ್ಮೂರ್ ಪಾಪ್ಯುಲೇಷನ್ ಎಷ್ಟು? ಎಷ್ಟು? 200. ನಿಮ್ಮ ಐಡಿಯಾ ಉಪಯೋಗ ಇಲ್ಲ. ಕುಳ್ಳ ಮತ್ತೊಂದು ಐಡಿಯಾ ಕುಟ್ಕೊಂಡು. ಬೇಡ ಬೇಡ, ಮತ್ತೊಂದು ಐಡಿಯಾ ಬೇಡ. ಯಾರು ಇನ್ನೂ ತನಕ ಮಾಡ್ಲಿಲ್ಲ ಅಂತ ಹೊಸ ಐಡಿಯಾ ಅದಕ್ಕೆ. ಬೇಡ್ರಿ, ನಂಗೆ ಕೆಲಸ ಉಂಟು. ನಾವು ನಿನ್ನ ಕೆಲ್ಸಕ್ಕೆ ಬೆಂಕಿ ಬಿತ್ತು, ಕುತ್ಕೊಳ್ಳ. ಆಯ್ತು ಹೇಳ್ರಿ. ಹೆಂಗೂ ಮಳೆಗಾಲ ಸ್ಟಾರ್ಟ್ ಆಗಿದೆ, ಯಾರು ಚಡ್ಡಿನೂ ಉಣ್ಗೋದಿಲ್ಲ. ಒಂದು ವಾಟರ್ ಪ್ರೂಫ್ ಚಡ್ಡಿ ಕಂಡು ಹಿಡಿಯುವ. ಮಳೆಗಾಲಕ್ಕಾಯ್ತು, ಬೇಸಿಗೆಗಾಲಕ್ಕೆ ಏನ್ ಮಾಡ್ತೀರಿ? ಬೇಸಿಗೆಗಾಲಕ್ಕೆ ಅದೇ ಚಡ್ಡಿ ಎಸಿ ಕೊಡ್ಸುವ, ಚಳಿಗಾಲಕ್ಕೆ ಹೀಟರ್ ಕೊಡ್ಸುವ. ಬಿಸ್ನೆಸ್ ಬೀಳೋಕಿಲ್ಲ ನಮ್ದು, ಬಿಸ್ನೆಸ್ ಹೇಳ್ಬೇಕು. ಖಾಲಿ ಇದ್ರಿ? ಅದಕ್ಕೆ ಇಲ್ಲಿ ಸೊಳ್ಳೆ ಕೂತದ, ಸ್ವಲ್ಪ ಸೊಳ್ಳೆ ಹೊಡೀರಿ. ಮತ್ತೊಂದು ಬೆಸ್ಟ್ ಐಡಿಯಾ ಇದ್ದಿತ್ತು. ಯಾವ ಬಿಸ್ನೆಸ್ ಐಡಿಯಾನು ಬೇಡ. ನಾನು ನ್ಯೂಟನ್ ಸ್ಕೂಲ್ ಆಫ್ ಟೆಕ್ನಾಲಜಿ ಜಾಯ್ನ್ ಆಗ್ತಿದ್ದೆ. ಬ್ರೋ, ಎಣ್ಣೆ ಕುಡಿಯೋದು ಸರಿನಾ ತಪ್ಪ? 100% ಸರಿ. ಯಾಕೆ? ತೀರ್ಥ ಮೇಡಮ್, ಅದು ತೀರ್ಥ, ದೇವಸ್ಥಾನ ತೀರ್ಥ ಅದು. ನೀರ್ ಹಾಕೊಂಡಂಗ್ ಕುಡಿದು ಬಿಟ್ಟವನೆ. ಇವಾಗ ಆ ಎಣ್ಣೆ ಬಾಟಲ್ ಮೇಲೆ ಬರ್ದಿರ್ತಾನೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ ಅಂತ. ಅದು ಬಾಟ್ಲು ತಿಂದ್ರೆ, ಬಾಟ್ಲು ಒಳಗಡೆ ತಿಂದ್ರೆ. ಎಸ್, ಬಾದಾಮಿ ಹಾಲು ಯಾರಿಗುಂಟು ಯಾರಿಗಿಲ್ಲ. ಪ್ಲೀಸ್ ಸಿಟ್ ಡೌನ್. ನಿಮ್ಮೂರಿಗೆ ಎಣ್ಣೆ ಬೇಕು ಅಂತ ಅರ್ಜಿ ಹಾಕಿದ್ದೀರಾ. ಮಾಕ್ಲಿಲ್ ಎಣ್ಣೆ ಶಾರ್ಟೇಜ್ ಇದೆ ಅಂದರೆ ಯಾರು ನಂಬಲ್ಲ. ಹೌದು, ಎಣ್ಣೆ ಶಾರ್ಟೇಜ್ ಇದೆ ಅಂದರೆ ಯಾರು ನಂಬಲ್ಲ. ಆದರೆ ಬರ್ತಾರೆ ಎಣ್ಣೆ ನಮಗೆ ಸಾಕಾಗ್ತಾ ಇಲ್ವಲ್ಲ. ನೋಡಿ, ಬರೀ ಒಂದೂರಿಗೆ ಎಣ್ಣೆ ಕೊಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಒಂದೂರು ನಿಜನೇ, ಆದರೆ 1000 ಜನ ಕುಡುಕರಿದೀವಲ್ಲ, ನೀವು ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು. ಏನೋ ದೊಡ್ಡ ಮನ್ಸು ಮಾಡಿ ಎಣ್ಣೆ ಕಳ್ಸಿಕೊಟ್ರೆ ನಿಮ್ಮ ಹೆಸರು ಹೇಳ್ಕೊಂಡು ಡೈಲಿ ಒಂದೊಂದು 90 ಹಾಕೊಂತೀವಿ. ಹಾಂ ಹೇಳೆ. ಜಯಂತಿ, ಭಾನುವಾರ ಒಂದೊಂದು ವೆಡ್ಡಿಂಗ್ ಅನಿವರ್ಸರಿ ಕಣೆ, ಫ್ಯಾಮಿಲಿ ಕರ್ಕೊಂಡು ನಮ್ಮನೆಗೆ ಬಂದ್ಬಿಟ್ಟು ಪಾರ್ಟಿ ಮಾಡೋಕ್ಕೆ. ಅಯ್ಯೋ, ಅವತ್ತಾಗಲ್ಲ ಕಣೆ, ಯಾಕಂದ್ರೆ ಅವತ್ತು ನಮ್ಮ ಮಾವನವ್ರ ಬರ್ತಡೇ ಇದೆ. ಒಂದು ಫುಲ್ ಬಾಟ್ಲು ಮನೆಗೆ ತಗೊಂಡೋಗಿ ಕಬಾಬ್ ಮಾಡ್ಕೊಂಡು ಸೈಡ್ಸ್ಗೆ ಪಾರ್ಟಿ ಮಾಡ್ತೀವಿ. ಸರಿ, ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ಬಿಟ್ಟು ನನ್ನ ಕೈಲಾದ ಸಹಾಯನ ನಾನು ಮಾಡ್ಕೊಡ್ತೀನಿ. ಜಯಂತಿ ಅಮ್ಮವ್ರು ಇಷ್ಟು ಒಳ್ಳೋರಲ್ವಯ್ಯ. ಬಾರ್ ಓನರ್ ಆಗು ನಡ್ಕೊಂಡ್ರು, ಸುಧಾಕರ್ ಸೊಸೆ ಆದ್ರೂ ನಡ್ಕೊಂಡ್ರು. ನಿಂತ್ಕೊಂಡೇ ಮಾತಾಡಿದ್ರು, ಏನೋ ಬೀಳ್ಸಿದಾರ ಬೀಳ್ಸಿ ನಿನ್ ಕಾಲಿಗೆ ಬಿದ್ದ ಆಶೀರ್ವಾದನೂ ತಗೊಂಡ್ರು. ಎಂತ ದೊಡ್ಡ ಗುಣ, ಏನು ವಿನಯ. ನಿನಗೆ ನೀನೇ ಸಾಟಿಲಿಲ್ಲ. ನಿಮ್ಮ ಜೀವನದಲ್ಲಿ ಹೇಳಿರುವಂತ ಅತಿ ದೊಡ್ಡ ಸುಳ್ಳು ಯಾವುದು? ನಾನು ಹುಟ್ಟಿರೋದೇ ದೊಡ್ಡ ಸುಳ್ಳು, ನಾನೇ ಸುಳ್ಳು. ಅಯ್ಯೋ ದೇವ್ರೆ, ನಾನು ಹುಟ್ಟಿದ್ದೀನಿ ಅಂತ ನನಗೆ ಜ್ಞಾನನೇ ಇಲ್ಲ, ನಂಗೆ ಗೊತ್ತಿಲ್ಲ ನಾನು ಯಾರು ಅಂತ ನನಗೆ ಗೊತ್ತಿಲ್ಲ, ಅದೇ ಸುಳ್ಳು. ಅಲ್ಲ, ನೀವು ಹುಟ್ಟಿರೋದು ಇವಾಗ ಕಾಣಿಸ್ತಾ ಇದೆಯಲ್ಲ ನಮ್ಮ ಮುಂದೆನೆ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ನಿಮ್ ಮುಂದೆ ಕಾಣಿಸ್ತೈತಿ, ಯಾರ ನನಗೆ ಗೊತ್ತಾಯ್ತಿಲ್ವಲ್ಲ ನಾನು ಇದೀನಿ ಅಂತ. ನಂಗೆ ನೆನಪೇ ಇಲ್ಲ, ನಂಗೆ ಅರ್ಥನೂ ಇಲ್ಲ, ನಂಗೆ ಗೊತ್ತೇ ಇಲ್ಲ. ನನ್ನ ಜೀವನನೇ ಹೆಂಗೆ, ನಾನು ಇರೋದೇ ಹೆಂಗೆ, ನಾನು ಬದುಕಿರೋದು ಹೆಂಗೆ, ಅವ್ನು ಯಾರು ಇವ್ನು ಯಾರು ನಂಗೆ ಯಾರು ಗೊತ್ತಿಲ್ಲ. ನನ್ನ ಜೀವನ ಏನು, ನನ್ನ ಜನ ಏನು ನನಗೆ ಗೊತ್ತು.
ಆದ್ರೆ ನಾನ್ ಯಾರು ಅಂತ ನನಗ್ ಗೊತ್ತು, ಇನ್ನೊಬ್ರು ಗೊತ್ತಿಲ್ಲ. ಹುಟ್ಟಿ ಸುಳ್ಳು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಅಣ್ಣ 20 ರೂಪಾಯಿ ಸ್ನಾನ ಮಾಡೋ ಸೋಪ್ ಅಣ್ಣ. ಲೇ ಇದ್ರಲ್ಲಿ ಗಾಂಧೀಜಿನೇ ಇಲ್ವಲ್ಲ? ಗಾಂಧೀಜಿ ಸ್ನಾನ ಮಾಡ್ತಾವ್ರ, ಅವರೇ ಸೋಪ್ ತಗೊಂಬ ಅಂದ್ರು.